ನೋಡಮ್ಮ, ಗೌರ್ಮೆಂಟ್ ಕೋಟಾ ಏನೋ ಮುಗ್ದೋಗಿದೆ. ಇನ್ನು ಉಳಿದಿರೋದು ನನ್ನ ಕೋಟಾ ಮಾತ್ರ, ಅಂದ್ರೆ ಕಾಲೇಜ್ ಕೋಟಾ. ಸೀಟ್ಗೆ 7 ರಿಂದ 10 ಲಕ್ಷ ರೂಪಾಯಿ ಆಗುತ್ತೆ. 10 ಲಕ್ಷನಾ? ನಿನಗೆ ಕೊಡಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಪರ್ಸೆಂಟೇಜ್ ತಗೊಂಡು ನಿನ್ನಂತವ್ರನ್ನ ಹಾಗೆ ಕಳ್ಸೋದಿಕ್ಕೆ ಹಾಳಾದ ನನ್ನ ಮನಸ್ಸೇ ಒಪ್ತಾ ಇಲ್ಲ. ಸರ್ ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ಸೀಟ್ ಕೊಡಿ. ಎಲ್ಲ ನಿಮ್ ಕೈಯಲ್ಲಿ ತಾನೇ ಇದೆ. ಸಖತ್ ಕಿಲಾಡಿ ನೀನು, ಬಹಳ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನೋಡಮ್ಮ, ನೀನ್ ಡೊನೇಷನ್ ಕೊಡೋದು ಬೇಡ, ಫೀಸ್ ಕೊಡೋದು ಬೇಡ. ಮತ್ತೆ ನಂದೊಂದು ಗೆಸ್ಟ್ ಹೌಸ್ ಇದೆ. ನಾನು ಕರೆದಾಗ್ಲಲ್ಲ ನೀನಲ್ಲಿ ಬಂದ್ರೆ ಸಾಕು. ನಿನಗೆ ಮೆಡಿಕಲ್ ಸೀಟು, ಮೆರಿಟ್ ಸರ್ಟಿಫಿಕೇಟು ಎಲ್ಲ ಸಿಗುತ್ತೆ. ನನಗೆ ಟೆನ್ಷನ್ ಆದಾಗ ನಿನ್ನ ಹತ್ರ ಬಂದ್ರೆ ನನಗೆ ರಿಲ್ಯಾಕ್ಸೇಷನ್ ಸಿಗ್ದಾಗೂ ಆಗುತ್ತೆ. ಅಮ್ಮ ಎಲ್ಲ ನಿಲ್ಕೊಂಡಿದೆ. ಹೌದು ಸರ್, ಎಲ್ಲ ನನ್ನ ಕೈನಲ್ಲೇ ಇದೆ. ವಾಣಿ, ಇಂಟರ್ವ್ಯೂಗೆ ಹೋದೋಳು ಮನೆಗೆ ಬಂದಿಲ್ಲ ಅಂತ ಅಲ್ಲಿ ಎಲ್ಲರೂ ಕಾಯ್ತಾ ಕೂತಿದ್ದಾರೆ. ನೀನು ನೋಡಿದ್ರೆ ಇಲ್ಲಿ ಕ್ಯಾಂಟೀನ್ ಬಂದು ಕೂತಿದೆಯಲ್ಲ, ಏನಾಯ್ತಮ್ಮ? ಸೀಟ್ ಸಿಗ್ಲಿಲ್ವಾ? ಅಣ್ಣ, ನಾನು ಮೆಡಿಕಲ್ ಓದಲ್ಲಣ್ಣ, ತುಂಬಾ ಕಷ್ಟ ಆಗುತ್ತೆ. ನಾನು BSc ಓದ್ತೀನಿ. ಸೀಟ್ ಸಿಗ್ತಾ ಇಲ್ವಾ? ಮೆಡಿಕಲ್ ಓದ್ಬೇಕು ಅಂದ್ರೆ ಅದಕ್ಕೆಲ್ಲ ತ್ಯಾಗ ಮಾಡ್ಬೇಕು. ತ್ಯಾಗನ? ಏನದು? ಅಣ್ಣ, ಒಂದು ಹೆಣ್ಣಾಗಿ ಮನೇಲಿ ಕೂತ್ಕೊಂಡು ಓದ್ಬೋದು, ಹಾಸ್ಟೆಲ್ ಅಲ್ಲಿ ಓದ್ಬೋದು, ಕಾಲೇಜ್ನಲ್ಲಿ ಓದ್ಬೋದು. ಆದ್ರೆ ಒಬ್ರು ಗೆಸ್ಟ್ ಹೌಸ್ ನಲ್ಲಿ ಓದೋದು ಅಂದ್ರೆ ಬಾನಜ. ಗೊತ್ತು, ನನಗೆ ಚೆನ್ನಾಗಿ ಗೊತ್ತು ನೀನು ವಾಪಸ್ ಬಂದೇ ಬರ್ತೀಯಾ ಅಂತ. ನಿನ್ನಂತವ್ರನ್ನ ಎಷ್ಟು ಜನರು ನೋಡಿಲ್ಲ. ಒಂದು ಹುಡುಗಿನ ಕಳಿಸ್ತೀನಿ, ಅವಳಿಗೊಂದು ಸೀಟ್ ಕೊಡು. ಹಾಗೆ ನಮ್ಗೆ ಎಷ್ಟು ಅಡ್ರೆಸ್ ಕೊಟ್ಬಿಡು. ಓಕೆ ಸರ್. ಓ, ಆಟೋಲ್ ಬಂದ್ಯಾ? ಕಾಸು ಕೊಟ್ಟಿಲ್ವಾ? ಎಷ್ಟಪ್ಪ? ಇವರು ನಮ್ಮಣ್ಣ. ಓ, ಹೆದರ್ಸೋ ಕರ್ಕೊಂಡು ಬಂದಿದ್ಯಾ? ಅಯ್ಯಯ್ಯೋ, ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ಸರ್, ನೀವು ಮಾಡಿದ ತಪ್ಪು ಸರ್. ಸೀಟ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಅದು ಬಿಟ್ಟು ನೀವು ಈ ಸೀಟಲ್ಲಿ ಕೂತ್ಕೊಂಡು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನನ್ನ ತಂಗಿಗೆ ಮರ್ಯಾದೆಯಾಗಿ ಒಂದು ಸೀಟು. ಏನು ಮರ್ಯಾದೆ ಅಂತ ಇದೆಯಾ? ಯಾರನ್ನ ಮಾತಾಡ್ದೆ ಗೊತ್ತಾ? ನಿನ್ನ ತಂಗಿಗೆ ಸೀಟ್ ಕೊಡ್ಲಿ ಅಂದ್ರೆ ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಪೊಲೀಸ್ ಹತ್ರ ಹೋಗ್ತೀಯಾ, ಇಲ್ಲ ಎಜುಕೇಶನ್ ಮಿನಿಸ್ಟರ್ ಹತ್ರ ಹೋಗ್ತೀಯಾ? ಯಾರತ್ರ ಅಂತ ಹೇಳು, ನಾನೇ ಫೋನ್ ಮಾಡಿ ಇಲ್ಲ ಕರೆಸ್ತೀನಿ. ನಾನು ಅಲ್ಲೆಲ್ಲ ಹೋಗೋನಲ್ಲ ಸರ್. ನನಗೆ ನಂದೇ ಅಂತ ಒಂದು ಇದಿದೆ. ಏನು ರೌಡಿಸಮ್ಮ? ನಾನೆಂತ ರೌಡಿ ಗೊತ್ತಾ ನಿನಗೆ? ಅದೆಲ್ಲ ಆದ್ಮೇಲೆ ಅಮ್ಮ, ಈ ಕಾಲೇಜು, ಈ ಕೆಲಸ ಎಲ್ಲ. ಇವನ್ನ ಮೂಟೆ ಕಟ್ಟಿ ಆಚೆ ಬಿಸಾಕು. ಅಯ್ಯಯ್ಯೋ, ಅಷ್ಟೆಲ್ಲ ತೊಂದರೆ ತಗೋಬೇಡಿ ಸರ್. ನಿಮ್ಮ ಹತ್ರ ಪರ್ಸನಲ್ ಆಗಿ 2 ನಿಮಿಷ ಮಾತಾಡಿ ನಾನೇ ಹೊರಟೋಗ್ತೀನಿ. ಓ ಹಾಗ? ಅವ್ರು ಏನು ಮಾತಾಡ್ಬೇಕಂತೆ, ಅದು ಏನು ಅಂತ ಕೇಳೋಣ. ನೀವು ಸ್ವಲ್ಪ ಆಚೆ ಇರೋ. ನೀನು ಸ್ವಲ್ಪ ಹೊರಗಡೆ ಇರಮ್ಮ. ಅಣ್ಣ, ಅದೇನೋ ಮಾತಾಡ್ಬೇಕು ಅಂತ ಇದೆ, ಮಾತಾಡಪ್ಪ. ನನ್ನ ಹೆಸರು ನಂಜುಂಡ ಅಂತ. ನನಗೆ ಇನ್ನೊಂದು ಹೆಸರಿದೆ. ಹೊರಗಿನ ಜನಕ್ಕೆ ಹೇಳಲ್ಲ ನಾನು ಯಾರು ಅಂತ ನಿನಗೆ ಗೊತ್ತಲ್ಲ. ಕೆಲವು ವಿಷಯದಲ್ಲಿ ನಾನು ಬೆಂಕಿ, ಸುಟ್ಟೋಗ್ಬಿಡ್ತೀಯ. ಬಿಡು ಬಿಡು ಅಣ್ಣ, 1 ಸೀಟ್ ಇಲ್ಲ ಅಣ್ಣ, 100 ಸೀಟ್ ಕೊಡ್ತೀನಿ, ಬೇಕಾದ್ರೆ 1000 ಸೀಟ್ ಕೊಡ್ತೀನಿ. ಈ ಕಾಲೇಜಲ್ಲಿ ನಿಂದು, ಸರಿನಾ?
ಏನೋ ನಿಂತ ಹೇಳ್ತೀರಾ? ಕೂತ್ಕೊಳ್ಳಿ ಅಣ್ಣ ಪ್ಲೀಸ್. ಬರ್ತೀನಿ. ಅಣ್ಣ ನನ್ನ ಕಾರಲ್ಲಿ ಮುಂದೆ ಡ್ರಾಪ್ ಮಾಡ್ತೀನಿ ಅಣ್ಣ. ಪರವಾಗಿಲ್ಲ. ನಿನಗೆ ಸೀಟ್ ಸಿಕ್ತಮ್ಮ? ನಿಜವಾಗ್ಲೂ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಹೌದು, ಅವನ ಹತ್ರ ಏನು ಅಂತ ಮಾತಾಡಿದ್ರಿ? ಸತ್ಯ, ಒಂದೇ ಒಂದು ಸತ್ಯ ಹೇಳಿದೆ ಅಷ್ಟೇ. ಬಾ ಹೋಗೋಣ. ಈ ಆಟೋ ಡ್ರೈವರು ನಿಮ್ಗೆ ಅಣ್ಣನ ಸರ್? ಲೇ, ಅವ್ರ ತಂಗಿಗೆ ಅವ್ರ ಅಣ್ಣ ಕಂಡ್ರು. ಅವ್ರ ತಂಗಿಗೆ ಅಣ್ಣ ಆದ್ರೆ ನನಗೆ ಅಣ್ಣ ಇದ್ದ ಹಾಗೆ, ನನಗೆ ಅಣ್ಣ ಆದ್ರೆ ನಿಮ್ಗೆಲ್ರಿಗೂ ಅಣ್ಣ ಇದ್ದ ಹಾಗೆ, ನಿಮ್ಗೆಲ್ರಿಗೂ ಅಣ್ಣ ಆದ್ರೆ ಇಡೀ ಊರಿಗೆ ಅಣ್ಣ ಇದ್ದ ಹಾಗೆ. ಅಣ್ಣ ಕಂಡ್ರು. ಈ ಫೋಟೋ ನೋಡಿ. ನೋಡಪ್ಪ, ಹುಡುಗ ಚೆನ್ನಾಗಿದ್ದಾನೆ, ಕಂಪ್ಯೂಟರ್ ಇಂಜಿನಿಯರು, ತಿಂಗಳು 30,000 ರೂಪಾಯಿ ಸಂಬಳ. ಆದ್ರೆ ವರದಕ್ಷಿಣೆ ಮಾತ್ರ 5 ಲಕ್ಷ ರೂಪಾಯಿ ಕೇಳ್ತಾರೆ. ಅಯ್ಯೋ, ಅಷ್ಟೆಲ್ಲ ನಮ್ಮಿಂದ ಕೊಡಕ್ಕಾಗಲ್ಲ. ಶಾಸ್ತ್ರಿಗಳೇ, ವರದಕ್ಷಿಣೆ ಕೇಳೋದು ತಪ್ಪು, ಕೊಡೋದು ತಪ್ಪು. ವರದಕ್ಷಿಣೆಗೆ ಆಸೆ ಪಡೋ ಹುಡುಗ ನಮಗೆ ಬೇಕಾಗಿಲ್ಲ. ಹುಡುಗ ಮರ್ಯಾದಸ್ಥನಾಗಿರ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಗಿನ ರಾಣಿ ಹಾಗೆ ನೋಡ್ಕೋಬೇಕು. ಆ ತರ ಹುಡುಗ ಯಾರಾದ್ರೂ ಇದ್ರೆ ಹೇಳಿ. ಹಾಗಾದ್ರೆ ಈ ಫೋಟೋ ನೋಡಿ. ಮರ್ಯಾದಸ್ಥರ ಕುಟುಂಬದಿಂದ ಬಂದಿದ್ದಾನೆ, ಒಳ್ಳೆ ಕೆಲಸನೂ ಇದೆ, ಒಬ್ಬನೇ ಮಗ, ಕೈ ತುಂಬಾ ಸಂಪಾದನೆ. ಹುಡುಗಿ ಇಷ್ಟವಾದ್ರೆ ವರದಕ್ಷಿಣೆ ಬೇಡ, ಸಿಂಪಲ್ ಆಗಿ ರಿಜಿಸ್ಟರ್ ಮದುವೆ ಮಾಡಿಕೊಟ್ರೆ ಸಾಕು ಅಂತಾನೆ. ಆಡಂಬರದ ಮದುವೆ ಬೇಡವೇ ಬೇಡವಂತೆ. ಹುಡುಗ ಚೆನ್ನಾಗಿದ್ದಾನೆ. ಹೌದಪ್ಪ, ನಮ್ ಲಕ್ಷ್ಮಿಗೆ ಹೇಳ್ ಮಾಡ್ಸಿದ ಹುಡುಗ. ಹಾಗಾದ್ರೆ ತಡ ಯಾಕೆ? ಶುಭಸ್ಯ ಶೀಘ್ರ, ವಾಲ್ಗ ಊದ್ಸ ಬಿಡೋಣ. ಕರೆಕ್ಟ್. ಲಕ್ಷ್ಮಿ, ನಿಂದೊಂದು ಒಳ್ಳೆ ಫೋಟೋ, ಜಾತಕ ಎರಡನ್ನೂ ತಗೊಂಬಮ್ಮ. ಹೋಗಿ ತಗೊಂಬಾ. ಅಣ್ಣ, ಹುಡುಗ ಸೂಪರ್ ಆಗಿದ್ದಾನೆ. ಏನಮ್ಮ ಇಂಥ ಫೋಟೋ ಇಟ್ಟಿದ್ಯಾ? ಶಾಸ್ತ್ರಿಗಳೇ, ನೀವು ಹೊರಡಿ, ಫೋಟೋ ಜಾತಕ ನಾನು ನಿಮಗೆ ತಲುಪಿಸ್ತೀನಿ. ಸರಿ ನಂಜುಂಡ, ನಾನು ಬರ್ತೀನಿ ಸುಮಿತ್ತಮ್ಮನವ್ರೆ. ಹೋಯ್ಟ್ ಬನ್ನಿ. ಯಾವ ಫೋಟೋ ಕೊಟ್ಟಿದ್ಯಾ? ಎಲ್ಲಪ್ಪ? ಇದು ಅವಳ ಫೋಟೋ ಅಲ್ಲಮ್ಮ, ಅವಳು ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋ ಹುಡುಗನ ಫೋಟೋ. ಯಾರ್ಯವನು? ನಾವಿಬ್ರು ಒಟ್ಟಿಗೆ ಓದ್ತಿದ್ದವರು. ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಏನಮ್ಮ ಹೇಳ್ತಾ ಇದೀಯ ನೀನು? ನೀನ್ ಇಷ್ಟಪಟ್ಬಿಟ್ರೆ ಆಗೋಯ್ತಾ? ನಾವೆಲ್ಲ ಇಷ್ಟಪಡೋದು ಬೇಡವಾ? ಹೇಳೋರು ಕೇಳೋರು ಯಾರು ಇಲ್ವಾ? ಹೌದು, ಹುಡುಗನ್ ಕಂಡ್ರೆ ಸ್ವಲ್ಪ ಇಷ್ಟನಾ, ಬಹಳ ಇಷ್ಟನಾ? ಬಹಳ ಇಷ್ಟನಾ? ನಮ್ಗಿಷ್ಟ ಅಲ್ಲ ಅಂದ್ರೆ ಸತ್ಯವಾಗ್ಲೂ ಆ ಕಡೆ ತಿರುಗು ಕೂಡ ನೋಡಲ್ಲ. ಸತ್ಯವಾಗ್ಲೂ ಅವ್ರ ಕಡೆ ತಾಲೆ. ಇದೆಲ್ಲ ಏನು ಹೇಳ್ಬೇಡ, ಬಹಳ ನೋಡಿದೀವಿ, ಬಹಳ ಕಂಡಿದೀವಿ. ನೀನೇನು ಯೋಚನೆ ಮಾಡ್ಬೇಡ, ನಿನ್ನ ಸಂತೋಷನೇ ನಮ್ಮೆಲ್ಲರ ಸಂತೋಷ. ಅಮ್ಮ, ನಾಳೆನೆ ಆದಷ್ಟು ಬೇಗ ಹುಡುಗನ ಮನೆಗೆ ಹೊಟ್ಟೋಗೋಣ, ಏನಂತೀರ? ಏನು ಮಾತಾಡ್ತಾ ಇದ್ದೀನಿ? ನೀನು ಪರಿಜ್ಞಾನ ಇದೆಯಲ್ಲ ನಿನಗೆ? ಏನು ಅಂದ್ರೆ? ನೀನ್ ಸುಮ್ಮನಿರು. ಪ್ರತಿದಿನ ಮೀಟರ್ ಲೆಕ್ಕಕ್ಕೆ ಆಟೋ ಓಡಿಸಿ 100-200 ಸಂಪಾದನೆ ಮಾಡೋ ನೀನು ನಮ್ಮಗಳ ಜೊತೆ ಸಂಬಂಧ ಬೆಳೆಸೋದು ಬಂದಿದೀಯಾ? ನನ್ನ ಸಂಪಾದನೆ ಎಷ್ಟು ಅಂತ ಗೊತ್ತಾ ನಿನಗೆ? ನನ್ನ ಆಸ್ತಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಒಂದು ದಿವಸದ ಖರ್ಚು ಎಷ್ಟು ಅಂತ ಆದ್ರೂ ಗೊತ್ತಾ ನಿನಗೆ? ಹೇ ಮಿಸ್ಟರ್, ನಿನ್ನ ಇಡೀ ಜೀವಮಾನದ ದುಡಿಮೆ ನನ್ನ ಒಂದು ದಿವಸದ ಖರ್ಚಿಗೆ ಸಮ. ಅಂಥದ್ರಲ್ಲಿ ನನ್ನ ಆಸ್ತಿಯನ್ನು ನುಂಗು ಹಾಕೋದಕ್ಕೆ ಪ್ಲಾನ್ ಮಾಡಿ ನಮ್ಮ ಸಂಬಂಧ ಬೆಳೆಸೋದಕ್ಕೆ ಬಂದಿದೀಯಾ? ಗೆಟ್ ಔಟ್, ಐ ಸೇ ಗೆಟ್ ಔಟ್. ನೋಡಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಾವು ನಿಮ್ಮಷ್ಟು ಶ್ರೀಮಂತರು ಇಲ್ಲದೆ ಇರ್ಬೋದು, ಆದ್ರೆ ನಮ್ದೇ ಆದ ಒಂದು ಗೌರವ ಇದೆ. ನಮ್ಮ ಹುಡುಗಿ ನಿಮ್ ಹುಡುಗನ ಇಷ್ಟಪಟ್ಟಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸಂಬಂಧ ಕೇಳ್ಕೊಂಡು ನಿಮ್ ಮನೆಗೆ ಬಂದಿದ್ದೀವಿ. ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ. ಅದನ್ನು ಬಿಟ್ಟು ಈ ತರ ಮಾತಾಡೋದು ಸರಿ ಇಲ್ಲ. ಅಮ್ಮ, ಸರ್, ಒಂದು ಹುಡುಗ ಹುಡುಗಿ ಹೃದಯದಲ್ಲಿ ಹುಟ್ಟೋ ಮೊದಲನೇ ಪ್ರೇಮ ಅವ್ರ ಜೀವನದಲ್ಲಿ ಅವ್ರು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವು ಎಷ್ಟೇ ದೊಡ್ಡ ಸಂಬಂಧ ತಂದ್ರು, ಎಂಥ ಒಳ್ಳೆ ಜೋಡಿ ತಂದ್ರು, ಆ ಹೃದಯದಿಂದ ಅದನ್ನು ಅಳಿಸಾಕೋಕ್ಕಾಗಲ್ಲ. ಜೀವನ ಪೂರ್ತಿ ಅದು ಮುಳ್ಳಾಗಿ ಆ ಇಬ್ಬರು ಅದನ್ನು ಚುಚ್ಚುತ್ತಾನೆ ಇರುತ್ತೆ. ಹೇಳಿ ಸರ್, ಈ ಹೃದಯಗಳಿಗೆ ಅಂಥ ನೋವಾಗೋದು ನಿಮ್ಗೆ ಇಷ್ಟನಾ? ಸರ್, ಅವರಿಬ್ಬರನ್ನ ಒಂದಾಗಿ ಮಾಡಬೇಕು ಅಂತಾನೆ ನಾವು ನಿಮ್ಮ ಮನೆ ಬಾಗಿಲವರೆಗೂ ಬಂದಿದ್ದೀವಿ. ಸರ್, ನನ್ನ ತಂಗಿ ಪ್ರೀತಿ, ಗೌರವ, ನಯ, ವಿನಯ ಎಲ್ಲತ್ರಲ್ಲೂ ಮಹಾಲಕ್ಷ್ಮಿನೇ. ಅವಳನ್ನ ಆ ರೀತಿ ಬೆಳೆಸಿದ್ದೀವಿ ನಾವು. ಸರ್, ಖಂಡಿತ ಅವಳು ಈ ಮನೆ ಚೆನ್ನಾಗಿ ನೋಡ್ಕೋತಾಳೆ. ದಯವಿಟ್ಟು ಸರ್,
ದೊಡ್ಡ ಮನಸ್ಸು ಮಾಡಿ ಈ ಸಂಬಂಧ ಒಪ್ಕೊಳ್ಳಿ, ಈ ಮದುವೆಗೆ ಒಪ್ಕೊಳ್ಳಿ. ನಂಜುಂಡ, ಏನ್ ಮಾಡ್ತಾ ಇದ್ದೀಯಾ? ಹುಡುಗ ಮಾತ್ರ ಒಳ್ಳೆಯವನಾಗಿದ್ರೆ ಸಾಲ್ದಪ್ಪ. ಹುಡುಗನ್ ತಂದೆ ತಾಯಿನೂ ಒಳ್ಳೆಯವರಾಗಿದ್ರೇನೆ ಆ ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಸಂತೋಷವಾಗಿರ್ತಾಳೆ. ಇಂಥ ದೊಡ್ಡಸ್ತಿಗೆ ಇರೋ ಶ್ರೀಮಂತರ ಮನೆಗೆ ಸೊಸೆ ಆದ್ರೆ ನಿನ್ ತಂಗಿ ಸಂತೋಷವಾಗಿರೋ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಬೇಡಪ್ಪ, ಬೇಡ. ನೀನ್ ಯಾರ್ಯಾರ ಕಾಲಿಗೋ ಬೀಳೋದು ನನ್ನಿಂದ ನೋಡಕ್ಕಾಗಲ್ಲ. ಬಾ ಹೋಗೋಣ. ಅಮ್ಮ, ಕಾಲಿಗೆ ಬೀಳೋದ್ರಲ್ಲಿ ತಪ್ಪೇನಮ್ಮ ಇದೆ? ಯಾವತ್ತು ಒಂದ್ ಮನೇಲಿ ಒಂದ್ ಹೆಣ್ಮಗು ಹುಟ್ಟುತ್ತೋ ಆವತ್ತಿಂದಾನೇ ಮನೆಯವರು ತಲೆ ತಗ್ಸೋದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾಕೆಂದ್ರೆ ಅಂತಹ ಮನೆಯಿಂದ ಹೋಗೋ ಹುಡುಗಿ ತಾನು ಮದುವೆ ಆದ ಮನೆಯನ್ನು ಬೆಳಗಿಸಿ ಎಲ್ಲರ ಹತ್ರನೂ ಬೇಷ್ ಎನಿಸ್ಕೊಂಡು ತನ್ನ ತವ್ರ ಮನೆಯವರ ತಲೆನ ಎತ್ತೋ ಹಾಗೆ ಮಾಡ್ತಾಳೆ ಅಂತ ಹಿರಿಯರು ಹೇಳ್ತಾರೆ. ನನ್ನ ತಂಗಿ ಹಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಸರ್, ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ ಸರ್. ಇದು ನನ್ನ ತಂಗಿ ಜೀವನದ ಪ್ರಶ್ನೆ. ಅವಳ ಸುಖಕ್ಕೋಸ್ಕರ, ಅವಳ ಸಂತೋಷಕ್ಕೋಸ್ಕರ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ನನ್ನ ಏನ್ ಬೇಕಾದ್ರೂ ಮಾಡ್ತೀರಾ ಅಣ್ಣ? ಬೇಡ ಅಣ್ಣ, ನನ್ಗೋಸ್ಕರ ನೀವು ಯಾರ ಕಾಲಿಗೆ ಬೀಳೋದು ಬೇಡ. ನಿಮಗ್ ಗೌರವ ಇಲ್ಲದಿ ಮನೆಗೆ ನಾನ್ ಸೊಸೆಯಾಗಿ ಬರೋದು ಬೇಡ. ನಮ್ ಪ್ರೀತಿಯಿಂದ ನಿಮ್ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿದ್ದಿದ್ರೆ ನಾನ್ ಪ್ರೀತಿನೇ ಮಾಡ್ತಿರ್ಲಿಲ್ಲ. ನೋಡೋಣ, ನನಗ್ ನನ್ ಪ್ರೀತಿಗಿಂತ ನೀವ್ ಮುಖ್ಯ, ನಿಮ್ ಮರ್ಯಾದೆ ಮುಖ್ಯ. ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ತಿಳ್ಕೊಂಡು ಮರ್ತು ಹೋಗ್ಬಿಡ್ತೀನಿ. ಇರೋವರೆಗೂ ನಿಮ್ ತಂಗಿ ಅಂತ ಹೆಮ್ಮೆಯಿಂದ ಬಾಳ್ತೀನಿ. ಬನ್ನಿ ಅಣ್ಣ, ಹೋಗೋಣ. ನಿಂತ್ಕೊಳ್ಳಿ. ನೋಡಿದ್ಯಾ ಸುಶೀಲಾ, ಮಗನನ್ನ ಬಿಟ್ಕೊಡದೆ ಇರ್ತಕ್ಕಂಥ ತಾಯಿ, ಅಣ್ಣನನ್ನ ಬಿಟ್ಕೊಡದೆ ಇರ್ತಕ್ಕಂಥ ತಂಗಿ, ತಂಗಿಗಾಗಿ ತನ್ನ ಸ್ವಾಭಿಮಾನವನ್ನೇ ಬಿಟ್ಕೊಡೋದಕ್ಕೆ ತಯಾರಾಗಿರ್ತಕ್ಕಂಥ ಅಣ್ಣ. ಪಾ, ವಾಟ್ ಎ ಫ್ಯಾಮಿಲಿ. ಮಿಸ್ಟರ್ ನಂಜುಂಡ, ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಕೇಳಿದ್ದೆ. ಆದರೆ ಇವತ್ತು ಅದನ್ನೆಲ್ಲ ಕಣ್ಣಾರ ನೋಡುವಂಥ ಸೌಭಾಗ್ಯ ನನಗೆ ಸಿಕ್ತು. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ಸೊಸೆಯಾಗಿರೋದಿಲ್ಲ, ಮಗಳಾಗಿರ್ತಾರೆ. ದೇವ್ರೆ, ಎಲ್ಲ ನಿನ್ನ ಆಶೀರ್ವಾದ ಅಪ್ಪ. ನನ್ನ ತಮ್ಮನಿಗೊಂದು ಕೆಲಸ ಸಿಕ್ತು, ನನ್ನ ತಂಗಿಗೆ ಮೆಡಿಕಲ್ನಲ್ಲಿ ಸೀಟ್ ಸಿಕ್ತು, ಇನ್ನೊಬ್ಬ ತಂಗಿ ಅವಳು ಆಸೆ ಪಟ್ಟಾಗ ಮದುವೆನೂ ಆಯಿತು. ಎಲ್ಲನೂ ನಿನ್ನಿಂದಾನೇ ಅಪ್ಪ. ಸಕಲವು ನೀನೆ, ಸರ್ವವು ನೀನೆ, ಸರ್ವಸ್ವವು ನೀನೆ. ನಿನ್ನ ಕರುಣಾ ದೃಷ್ಟಿ ಎಲ್ಲರ ಮೇಲೂ ಸದಾಕಾಲನೂ ಇರಲಿ. ಧನ್ಯೋಸ್ಮಿ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ, ಸರ್ ಸರ್, ಇದೊಂದ್ಸರಿ ಬಿಟ್ಬಿಡಿ ಸರ್, ಇನ್ಮೇಲೆ ಆಗ ಮಾಡಲ್ಲ ಸರ್. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಏಯ್, ನಮ್ಮನ್ನ ತಿಂದು ನಮಗೆ ಮೋಸ ಮಾಡ್ತೀಯ? ನೀನು ಮಾಡಿದ ಹೊಲ್ಕ ಕೆಲಸದಿಂದ ಕೋಟ್ಯಾಂತರ ರೂಪಾಯಿ ಡೀಲಿಂಗ್ಸ್ ಹಾಳಾಗೋಯ್ತು. ಏಯ್, ಇವನು ಯಾವತ್ತು ಎಲ್ಲೂ ಬಾಯ್ ಬಿಡಬಾರ್ದು. ಹಾಗೆ ಮಾಡಿ ಕಳಿಸ್ರು. ಭಾರತಿ, ಎಲ್ಲಿ ಹೋಗ್ತಾ ಇದೆಯಮ್ಮ? ನನ್ನ ಫ್ರೆಂಡ್ ನೋಡೋಕೆ. ಸರಿ ಬಾ, ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ, ನಾನೇ ಹೋಗ್ತೀನಿ. ಬಾಮ್ಮ, ನನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಇಲ್ಲ, ಪರವಾಗಿಲ್ಲ. ಇರ್ಲಿ ಬಾಮ್ಮ. ಎಲ್ಲಮ್ಮ ನಿನ್ ಫ್ರೆಂಡು? ಇಲ್ಲ ಇರ್ತಾಳೆ ಅಂದೆ, ಯಾರು ಕಾಣಿಸ್ತಾ ಇಲ್ಲ. ನಂಜುಂಡ, ಅಲ್ಲಿ ನೋಡು.
ಈಗ ನಿಮ್ಮನ್ನು ಬಿಟ್ಬಿಟ್ಟು ಹೋದ್ರಲ್ಲ, ಯಾರವರು? ನಮ್ ಡ್ಯಾಡಿ. ಓ, ಬರ್ತೀರಾ ಹೋಗೋಣ? ಯಾವ ಕಡೆ? ಕುವೆಂಪು ನಗರ. ಇಲ್ಲ, ನಾನು ಆ ಕಡೆ ಬರಲ್ಲ. ನಾನು ರಾಜಾಜಿನಗರ ಕಡೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಆ ಕಡೆನೆ ಹೋಗೋಣ. ದಯವಿಟ್ಟು ಕ್ಷಮಿಸಿ, ಇವತ್ತು ನನ್ನ ಆಟೋ ಎಂಗೇಜ್ ಆಗಿದೆ. ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇಲ್ಲ ಅನ್ಬೇಡಿ ಪ್ಲೀಸ್. ಬನ್ನಿ. ಏನೋ ಮುಖ್ಯವಾಗಿ ಮಾತಾಡಬೇಕು ಅಂತ ಹೇಳಿದ್ರಿ? ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋಣ ಅಂತ. ಏನು ಹೇಳಿ? ಒಂದು ಹೆಣ್ಣು ಒಬ್ಬರ ಹತ್ರ ತುಂಬಾ ವರ್ಷಗಳಿಂದ ಇತ್ತು. ಆ ವ್ಯಕ್ತಿ ಸ್ಮಗ್ಲರು, ಗ್ಯಾಂಗ್ಸ್ಟರು ಅಂತ ಗೊತ್ತಾದ್ರೆ ಆ ಹೆಣ್ಣು ಏನ್ ಮಾಡ್ಬೇಕು? ಅಂಥ ವ್ಯಕ್ತಿಯಿಂದ ದೂರ ಇರಬೇಕು. ಅವ್ರು ಯಾರೇ ಆಗಿದ್ರು? ಯಾರಾದ್ರೇನು, ಕೆಟ್ಟವನ್ ತಾನೆ. ಅಂಥ ವ್ಯಕ್ತಿ ಯಾರು ಗೊತ್ತಾ? ಯಾರು? ನಮ್ಮಪ್ಪ. ಇನ್ನೊಂದು ವಿಷಯ ಹೇಳಿ. ಒಬ್ಬರ ಹತ್ರ ಒಂದು ಹೆಣ್ಣು ಕೆಲವು ದಿನಗಳಿಂದ ಸ್ನೇಹ ಬೆಳೆಸ್ಕೊಂಡು ವ್ಯಕ್ತಿ ಒಳ್ಳೆಯವನು, ಮನುಷ್ಯತ್ವಕ್ಕೆ ಬೆಲೆ ಕೊಡೋನು ಅಂತ ಗೊತ್ತಾದ್ಮೇಲೆ ಆ ಹುಡುಗಿ ಏನ್ ಮಾಡ್ಬೇಕು? ಇಷ್ಟ ಆಗಿದ್ರೆ ಪ್ರೀತಿಸ್ತೀನಿ ಅಂತ ಹೇಳ್ಬೇಕು. ಅವ್ರು ಯಾರೇ ಆಗಿದ್ರು ಪರವಾಗಿಲ್ವಾ? ಮನ್ಸಿಗೆ ಹಿಡಿಸಾದ್ಮೇಲೆ ಯಾರಾದ್ರೇನು? ಅವ್ರು ಯಾರು ಗೊತ್ತಾ? ನೀವೇ. ಐ ಲವ್ ಯು ನಂಜುಟ. ಐ ಲವ್ ಯು. ನೋಡಿ, ನೀವು ನನ್ನ ಜೊತೆ ಈ ರೀತಿ ಸ್ನೇಹ ಬೆಳೆಸ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾಗಿದ್ದಿದ್ರೆ ನಾನು ನಿಮ್ಮನ್ನು ಕಣ್ಣೆತ್ತು ಕೂಡ ನೋಡ್ತಿರ್ಲಿಲ್ಲ. ನನಗೂ ಪ್ರೀತಿಗೂ ಬಹಳ ದೂರ. ದಯವಿಟ್ಟು ಕ್ಷಮಿಸಿ. ನಂಜುಂಡ, ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರ? ನಾನು ಒಬ್ಬಳನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ಎಷ್ಟು ಹೊತ್ತಾದ್ರೂ ಸರಿ, ಎಷ್ಟು ದಿನಗಳಾದ್ರೂ ಸರಿ, ನನ್ನನ್ನ ನೀವಾಗ ಬಂದು ಕರ್ಕೊಂಡು ಹೋಗೋವರೆಗೂ ಈ ಜಾಗ ಬಿಟ್ಟು ಕದಲಲ್ಲ ನಾನು. ಖಂಡಿತ ಈ ಜಾಗ ಬಿಟ್ಟು ಕದಲಲ್ಲ ನಾನು. ನಂಜುಂಡ, ನಂಜುಂಡ, ನಿಂತ್ಕೊಳ್ಳಿ. ನೋಡಿ, ನಾನು ಮನಸ್ಸು ಬದಲಾಯಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ತಿಳ್ಕೊಬೇಡಿ. ಮಾನವೀಯತೆ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದೀನಿ. ಯಾವುದೇ ಒಬ್ಬ ಮನುಷ್ಯನ ವಿಷಯದಲ್ಲಿ ಅವನ ಬಗ್ಗೆ ಗೊತ್ತಿಲ್ಲದೇನೆ ನೀವು ಈ ರೀತಿ ತೀರ್ಮಾನ ತಗೊಳ್ಳೋದಷ್ಟು ಒಳ್ಳೇದಲ್ಲ. ನಿಮ್ಮ ದೃಷ್ಟಿನಲ್ಲಿ ಪ್ರೀತಿ ಪ್ರೇಮಕ್ಕೆ ಏನರ್ಥನೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ದೃಷ್ಟಿನಲ್ಲಿ ಪ್ರೀತಿ ಅನ್ನೋದು ಗಂಡು ಹೆಣ್ಣು ಇವ್ರ ಮಧ್ಯೆ ಹುಟ್ಟುವ ನಂಬಿಕೆ. ಅದನ್ನು ಇಬ್ಬರು ಹಾಳು ಮಾಡ್ಕೋಬಾರ್ದು. ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಹೆಣ್ಣು ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ವಿಶಿಷ್ಟವಾದ ಪಾತ್ರ ವಹಿಸ್ತಾಳೆ. ಎಲ್ಲಿಲ್ಲ ಆಕೆ, ಎಲ್ಲ ಜಾಗದಲ್ಲೂ ಇದ್ದಾಳೆ. ಈ ಭೂಮಿಯಿಂದ
ದೇವಸ್ಥಾನದಲ್ಲಿರೋ ದೇವತೆ ತನಕ ನಾವು ಅವಳನ್ನ ನೋಡ್ತೀವಿ, ಪೂಜಿಸ್ತೀವಿ, ಆರಾಧಿಸ್ತೀವಿ. ತಾನು ಎಲ್ಲ ಜಾಗದಲ್ಲೂ ಇರಕ್ಕಾಗಲ್ಲ ಅಂತಾನೆ ದೇವರು ಹೆಣ್ಣನ್ನ ಸೃಷ್ಟಿ ಮಾಡ್ದ ಅಂತ ತಿಳಿದವ್ರು ಹೇಳ್ತಾರೆ. ಅಂತ ಹೆಣ್ಣಿನ ಬಗ್ಗೆ ನನಗೆ ಬಹಳ ಗೌರವ ಇದೆ. ನೋಡಿ, ನನ್ನ ಜೀವನದಲ್ಲಿ ಇದುವರೆಗೂ ನಡೆದಿದ್ದೆಲ್ಲ ದೇವರು ಒಳ್ಳೇದಕ್ಕೆ ಮಾಡಿದಾನೆ ಅಂತ ನಂಬ್ಕೊಂಡಿರೋ ನಾನು ಒಂದು ಗಂಡು ಹೆಣ್ಣನ್ನ ಸೇರಿಸೋ ನಾವಿಬ್ರು ಸೇರ್ಬೇಕು ಅನ್ನೋದೇ ಅವನ ಇಚ್ಛೆ ಆಗಿದ್ರೆ ಅದನ್ನು ತಪ್ಸಕ್ಕೆ ಯಾರಿಂದಾನೂ ಸಾಧ್ಯ ಅಲ್ಲ. ಹಾ, ಇವತ್ತೆಲ್ಲ ಯಾಕೋ ಹೊಸ ಹೊಸ ಅನುಭವ ಕಾಣ್ತಾ ಇದೆ. ಭಾರತೀಯ ಆಟೋ ಸ್ಟ್ಯಾಂಡಲ್ಲಿ ನಡ್ಕೊಂಡ ರೀತಿ ಹೊಸ್ತು, ಮಾತಾಡಿದ ರೀತಿ ಹೊಸ್ತು. ರಾತ್ರಿ 12 ಗಂಟೆ ಆದ್ರೆ ಇನ್ನೂ ಮನೆಗೆ ಬಂದಿಲ್ವಲ್ಲ, ಇದಿನ್ನೂ ಹೊಸ್ತು. Posa. Hey, eta casa. Eta. Hey, ತೆಗಿಯೋ ದುಡ್ಡು. ಅಣ್ಣ ಇವಾಗ ದುಡ್ಡಿಲ್ಲ ಕಣಣ್ಣ. 2 ದಿವಸದಿಂದ ಮೈಗೆ ಹುಷಾರಿಲ್ಲ ಕಣಣ್ಣ. ಇವಾಗ ತಾನೇ ಅಂಗಡಿ ತೆಗಿದ್ದೀನಿ ಅಣ್ಣ. ನಿನ್ ಕೈ ಮುಗಿತೀನಿ ಅಣ್ಣ. ತೆಗಿಯೋ ದುಡ್ಡು. ಅಣ್ಣ ಇವತ್ತು ಬರ್ತಾರೆ ಅಂತ ಗೊತ್ತಿಲ್ಲ ದುಡ್ಡು. ಕೊಡೋ ದುಡ್ಡು. ನಾಳೆ ಕೊಡ್ತೀನಿ ಅಣ್ಣ. ಏನ್ ನಾಳೆ? ಅಣ್ಣ ಬೇಡ ಅಣ್ಣ. ಇರ ನಮಸ್ಕಾರ. ನೀನ್ ನಮ್ಮ ಏರಿಯಾಗೆ ಹೊಸದಾಗಿ ಬಂದ್ರು ಇನ್ಸ್ಪೆಕ್ಟರ್ ಅಂತ ಗೊತ್ತಾಯ್ತು, ಸಂತೋಷ. ಆದ್ರೆ ಪೊಲೀಸ್ನವ್ರಿಗೆ ಅಂತ ಒಂದು ಕಾನೂನು, ಅದು ಆ ಕಡೆ ಇರ್ಲಿ. ಆದ್ರೆ ಪೊಲೀಸ್ನವ್ರು ಯಾರ್ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತ ಅದು ನಿನ್ಗೆ ಗೊತ್ತಿಲ್ಲ ಅಂದ್ರೆ ನಿನಗಿಂತ ದೊಡ್ಡ ಆಫೀಸರ್ಸ್ ಇರ್ತಾರಲ್ಲ ಅವ್ರ ತ ಕೇಳ್ತೇನೆ. ತಿಳ್ಕೊಳ್ಳಿಲ್ಲ ಅಂದ್ರೆ ಸತ್ತೋಗ್ತೀಯ ಕಣ. ಏನ್ ಮಾಡ್ತೀಯ? ರಫ್ ಆಗ್ಬಿಟ್ಟಿಲ್ಲ ತಮ್ಮ. ಲೇ ಬಚ್ಚ, ಈ ನಂದೇ ಸಾಮ್ರಾಜ್ಯ. ಇಲ್ಲಿ ನಾನೇ CM, ನಾನೇ ಹೋಮ್, ನಂದೇ ಕಾನೂನು. ಇಲ್ಲಿ ನಿನ್ ಪೊಲೀಸ್ಗಿರಿನೇ ಆಗ್ಲಿ, ನಿನ್ ಕಾನೂನಾಗ್ಲಿ ನಾನು ಏನು ಮಾಡಕ್ಕಾಗಲ್ಲ. ನನ್ನ ಎದುರಿಗೆ ಯಾರೇ ಅಡ್ಡ ಬಂದ್ರು ಈ ಕಂಬ ಕಟ್ಟಾಕಿ ಚರ್ಮ ಇದಕ್ಕೋಸ್ಕರ ನೀನು ಉಳಿಸಿದ್ದೀನಿ. ಅಣ್ಣ ಅಣ್ಣ ಅಣ್ಣ, ಅಲ್ಲಿ ಬಲರಾಮಂಗೂ ನಿಮ್ ತಮ್ಮಂಗೂ ಗಲಾಟೆ ನಡೀತಾ ಇದೆ ಅಣ್ಣ. ದಯವಿಟ್ಟು ನನ್ನ ತಮ್ಮಂಗೆ ಏನು ಮಾಡ್ಬೇಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಉಸಿರು ಬಿಟ್ಟನೆ ಕಟ್ಟ ಸಾಕ್ಬಿಡ್ತೈತೆ. ಆದ್ರೆ ನನ್ನ ಮಗ ನನ್ ಮೇಲೆ ಕೈ ಮಾಡ್ಬಿಟ್ಟ. ಈ ಕೈ ಬಿಡೋಕಿಲ್ಲ, ಈ ಕೈ ಬಿಡೋಕಿಲ್ಲ. ಬಲರಾಮಣ್ಣ, ಅವ್ನು ಚಿಕ್ಕವನು, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಅಣ್ಣ ಮುಚ್ಚೋ ಬಾಯಿ, ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು, ಅದು ತಪ್ಪೆ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೋಡಿ, ಅವ್ನಿಗೇನ್ ಶಿಕ್ಷೆ ಕೊಡ್ಬೇಕು ಅಂತಿದ್ರು ಅದು ನನಗೆ ಕೊಡಿ, ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ಹೇಳ್ಕೊಂಡು ಹೋಗ್ರೋ ಈ ಕಣ್ಣ ಮೈನ. ಹೋಗಿ ನಿನ್ ಕಾಪಾಡಕ್ ನಿಮ್ಮ ಅಣ್ಣ ಬಂದ. ನಿನಗ್ ತಾಕತ್ತಿದ್ರೆ ನಿಮ್ಮ ಅಣ್ಣನ್ ಕಾಪಾಡ್ಕೊ. ಕಾಟಾಕ್ರವನ ನಮ್ ಕೈಲಿನ್ ಸುಮ್ನಿರಕ್ಕಾಗಲ್ಲ. ಸುಮ್ನಿರ್ಬೇಕು. ನಂಜುಡ್ಡ ಅಣ್ಣ
ಅಣ್ಣ ಏನಣ್ಣ ಇದು ಅವನು ಅಷ್ಟು ಹೊಡಿತಾ ಇದ್ರು ಏನೂ ಆಗ್ದವ್ರಾಗಿ ನಿಂತ್ಕೊಂಡಿದ್ದೀರಲ್ಲ ಕೈ ಎತ್ತಿದ್ರೆ ತಲೆ ಕಡಿಯೋ ಕಾಲ ಅಣ್ಣ ಇದು ಅಲ್ಲ ನಿಮಗೆ ಕೋಪನೇ ಬರೋದಿಲ್ವಾ ಜೀವನದಲ್ಲಿ ಯಾರಾದ್ರೂ ಒಬ್ಬನ್ನ ಕೈ ಎತ್ತಿ ಹೊಟ್ಟಿದ್ದೀರಾ ನೀವು